ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಗೆಳೆಯರೆ. ನನ್ನ ಹೆಸರು ಪ್ರೀತಮ್. ನನ್ನ ಹೆಸರು ತ್ಯಾಗರಾಜ್ ಅಂತ. ಹೇಳಬೇಕಂದ್ರೆ ಒಂದು 15-20 ದಿನದಿಂದ ಒಂದು 7 ಗಂಟೆಗೆ ಹೇಳ್ತಾ ಇದ್ವಿ. ಮುಂಚೆ ಒಂದು 10 ಗಂಟೆಗೆ ಹೇಳೋರು ನಾವು, ಸೋಮಾರಿ ಹುಡುಗರು. 10 ಗಂಟೆ ತನಕ ಮಲಗಿ ಆಮೇಲೆ ಎದ್ದು ಡ್ಯೂಟಿಗೆ ಹೋಗೋದು ಇದೆಲ್ಲ ಮಾಡ್ತಾಯಿದ್ದೆ. ಏನೋ ಹೇಳ್ತಾರಲ್ಲ, ಮಾರ್ನಿಂಗ್ ಎದ್ದಾಗ ಏನೋ ಹೊಸ ಹೊಸ ಐಡಿಯಾಗಳು ಬರುತ್ತೆ ಅಂತ. ಅದಕ್ಕೆ ನಾವು ಏನೋ ಮಾಡೋಣ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಪ್ರೋತ್ಸಾಹ ಇರಲೇಬೇಕು ಗೆಳೆಯರೆ. ಸೊ ನಿಮ್ಮನ್ನೆಲ್ಲದನ್ನು ನಮ್ಮ ಕೈಲಾದಷ್ಟು ಮನರಂಜಿಸಲು ಮಾರ್ನಿಂಗ್ ಒಂದು ನಿಮಗೆ ಕತೆ ಹೇಳಿ ಒಂದು ರಂಜನೆ ಮಾಡೋಣ ಅಂತ ಇದ್ದೀವಿ ಗೆಳೆಯರೆ. ಬರೀ ರೋಡ್ ತೋರಿಸ್ಕೊಂಡಿದ್ದಾರೆ. ಸೊ ಇದೆಲ್ಲದ್ರ ಮುಂಚೆ ನನ್ನ ಹೆಸರು ಪ್ರೀತಮ್ ಅಂತ. ಸೊ ಇವತ್ತಿನ ಸ್ಟೋರಿ ಬಂದ್ಬಿಟ್ಟು ಕತ್ತೆ ಮತ್ತು ಕುದುರೆ ಸ್ಟೋರಿ ಒಂದು ಬೇಸಿಕ್ಕಾಗಿ ಹೇಳೋಣ ಅಂತ ಒಂದು ರೆಡಿ ಆಗಿದ್ದೀವಿ ಗೆಳೆಯರೆ. ಕತ್ತೆ ಮತ್ತು ಕುದುರೆ. ಸೊ ಒಂದು ಊರಿನಲ್ಲಿ ಒಬ್ಬ ಅಗಸ ಮತ್ತು ಹೆಂಡತಿ ಇರ್ತಾರೆ. ಅವರು ಊರಲ್ಲಿರೋ ಬಟ್ಟೆಗಳನ್ನ ಒಗೆದು ಊರಿಂದ ಊರಿಗೆ ಹೋಗಿ ಏನೋ ಜೀವನ ಸಾಗಿಸ್ತಾ ಇರ್ತಾರೆ. ಸೊ ಅವ್ರ ಹತ್ರ ಒಂದು ಕತ್ತೆ ಮತ್ತು ಕುದುರೆ ಇರುತ್ತೆ. ಸೊ ಒಂದಿನ ಅವರು ಒಂದು ಊರಲ್ಲಿ ಟೆಂಟ್ ಹಾಕ್ತಾರೆ. ಈ ಊರಲ್ಲಿ ಇದ್ಬಿಟ್ಟು ಸ್ವಲ್ಪ ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ. ಒಂದೇ ಊರಲ್ಲಿ ಇರಲ್ಲ, ಅವರು ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಅದು ನಿಜ ಗೆಳೆಯರ. ಇಲ್ಲ ಸುಳ್ಳಂತ ಯಾರು ಹೇಳಿ ಹೇಳ. ಒಂದಿನ ಇವನ್ ಏನು ಮಾಡ್ತಾನೆ, ಆಗಸ ಇರ್ತಾನಲ್ಲ ಡೋಬಿ. ಅವನು ಏನು ಮಾಡ್ತಾನೆ ಅಂದರೆ ಕುದುರೆ ಮತ್ತೆ ಕತ್ತೆನ ಒಂದೇ ಕಡೆ ಕುದುರೆ ಕತ್ತೆ ಬೇರೆ ಇರುತ್ತೆ. ಕುದುರೆ ಕತ್ತೆ ಇಬ್ಬರೂ ಒಂದೇ ಕಡೆ ಕಟ್ಟಾಕಿರ್ತಾನೆ. ಎರಡರಲ್ಲಿ ನಾನು ಮೇಲೆ ಕೆಳಗೆ ನೋಡ್ಬಾರ್ದು ಅಂತ. ಅದವನು ಒಳ್ಳೆ ಗುಣ ಅಂತ ಹೇಳ್ಬೋದು ಗೆಳೆಯರೆ. ಒಂದು ಕತ್ತೆನ ಬಟ್ಟೆ ಗಿಟ್ಟೆ ತಗೊಂಡು ಹೋಗೋಕ್ಕೆಲ್ಲ ಯೂಸ್ ಮಾಡೋಕ್ಕೆ, ಕುದುರೆನ ಓಡಾಡೋಕ್ಕೆ, ಲಾಂಗ್ ಓಡಾಡೋಕ್ಕೆ. ಅಕ್ಸ ಅದೇ ತನ್ನಲ್ಲಿ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಕುದುರೆ ಇದ್ದಿದ್ದಕ್ಕೆ ಬೇರೆ ಬೇರೆ ದೂರ ಹೋಗ್ಬೋದು ಅಂತ ಅವನ ಹೆಂಡತಿ ಹತ್ರ. ಕತ್ತೆ ಇದ್ದಿದ್ದಕ್ಕೆ ಏನೋ ತುಂಬ ವೆಯ್ಟ್ ಇರೋ ವಸ್ತುಗಳನ್ನ ಆ ಕಡೆ ಈ ಕಡೆ ಸಾಗ್ಸೋಕ್ಕಾಗುತ್ತೆ ಅಂತ. ಬಟ್ ಕತ್ತೆಗೆ ಸ್ವಲ್ಪ ವಯಸ್ಸಾಗಿರುತ್ತೆ, ಇನ್ನೊಂದು ತಗೋಬೇಕಾಗಿರುತ್ತೆ. ಅಲ್ಲಿ ಇವನೊಂದು ಸ್ವಲ್ಪ ಎಡವಿರ್ತಾನೆ. ಕುದುರೆಗೆ ಸ್ವಲ್ಪ ನಾನು ಹೇಳ್ದಂಗೆ ಕತ್ತೆ ಮತ್ತು ಕುದುರೆ ಒಂದೇ ಕಡೆ ಕಟ್ಟಾಕಿರ್ತಾರೆ ಸ್ನೇಹಿತರೆ ಅವ್ರ ಮನೆಯಲ್ಲಿ, ಆಗಸ ಮನೆಯಲ್ಲಿ. ಹಿಂಗೆ ಇರಬೇಕಾದ್ರೆ ಒಂದಿನ ಅವನ ಆಗಸ ಕತ್ತೆ ಮತ್ತು ಕುದುರೆನ ಒಂದೇ ಶೆಡ್ ಒಳಗಡೆ ಕೂರಿಸ್ತಾ ಇದ್ದವು. ಶೆಡ್ ಪಟ್ಟಣಗರಿ ಶೆಡ್ಡಿಗೆ ಒಂದೇ ಶೆಡ್ ಕೊಟ್ಟಿಗೆ ಒಳಗಡೆ ಕಟ್ತಾ ಇರ್ತಾನೆ. ಈಗ ಕಟ್ಟತಾ ಇರಬೇಕಾದ್ರೆ ಕುದುರೆಗೆ ಸ್ವಲ್ಪ ಅಹಂಕಾರ ಇರುತ್ತೆ. ನಾನು ಕತ್ತೆಗಿಂತ ಬೆಸ್ಟು, ಹಂಗೆ ಹಿಂಗೆ ಅಂತಾರೆ. ನಾನು ತಿಕ್ಕ ಅದು ಇದು ಅಂತ, ಆಯಿತಾ. ಆವಾಗ ಹಿಂಗೆ ಇರಬೇಕಾದ್ರೆ ಆಗಸ ಕತ್ತೆ ಮತ್ತು ಕುದುರೆಗೆ ಹಿಂಡಿ ಬೂಸ ಎಲ್ಲ ತಂದು ತಿನ್ನಕ್ಕಿಡ್ತಾನೆ. ತಿನ್ನಕ್ಕಿಟ್ಟಾಗ ಕತ್ತೆ ಕುದುರೆ ಪಕ್ಕದಲ್ಲೇ ಹೋಗಿ ತಿನ್ನಕ್ಕೆ ಶುರು ಮಾಡುತ್ತೆ ಬೂಸನ. ಆವಾಗ ಕುದುರೆ ಹೇಳುತ್ತೆ, ಏಯ್ ಅಸಹ್ಯ ಪ್ರಾಣಿ, ನೀನು ನನ್ನ ಪಕ್ಕ ಬಂದು ತಿಂತೀಯ ಹಿಂಡಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡುತ್ತೆ. ಆವಾಗ ಕತ್ತೆ ಹೇಳುತ್ತೆ, ನಾನು ನಿಂತಾರೆ ನೀವು ಒಳ್ಳೆ ಗೆಳೆಯ ಅಲ್ವಾ ಗೆಳೆಯ ಅನ್ನತ್ತೆ. ನೆಕ್ಸ್ಟು ಮುಂದಿಂದು ನಮ್ಮ ಪ್ರೀತಮ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಹೇಳ. ಸೊ ಮತ್ತೊಂದು ದಿನ ಕತ್ತೆ ಮತ್ತು ಕುದುರೆ, ಆವತ್ತು ಮಳೆ ಬರೋ ಸಂದರ್ಭ ಇರುತ್ತೆ. ಸೊ ಕುದುರೆ ಏನು ಮಾಡುತ್ತಂದರೆ ಅದ್ರ ಪಾಟಿಗೆ ಹೊರಗಡೆ ನೀರು ಕುಡಿತಾ ಇರುತ್ತೆ. ಕತ್ತೆಗೆ ತುಂಬ ಬಾಯಾರಿಕೆ ಆಗುತ್ತೆ. ಸೊ ಕತ್ತೆ ಏನು ಮಾಡುತ್ತಂದರೆ ಸ್ನೇಹಿತರೆ, ಬಾಯಾರಿಕೆ ಆದಾಗ ಹೋಗಲೇಬೇಕಲ್ಲ, ಪಕ್ಕ ಇನ್ನೊಂದರಲ್ಲಿ ನೀರು ಕುಡಿತಾ ಇರುತ್ತೆ. ಸೊ ಅದು ಹೋಗಿ ಬಾಯಾಕಿದ ತಕ್ಷಣ ನೀರಿಗೆ ಕುದುರೆಗೆ ತಿಕ್ಕ ಹೊರದೋಗುತ್ತೆ. ಏಯ್ ನೀನು ಅಸಹ್ಯದ ಪ್ರಾಣಿ, ನೀನು ಗಲೀಜು, ಹೋಗು ಹೊರಗೆ, ನನ್ನ ಪಕ್ಕ ಇರಬೇಡ ಅಂತ. ಅದಕ್ಕೆ ಕತ್ತೆ ಬೇಜಾರು ಮಾಡ್ಕೊಂಡು, ನಾನು ನಿಂತರ ಪ್ರಾಣಿನೇ ಅಲ್ವಾ ಗೆಳೆಯ ಅಂತ, ನೀನು ಯಾರು ಆಗೋ, ನಾನು ಕುಡಿತಾ ನೀನು ಇರಬಾರ್ದು, ನನಗೆ ನನ್ನದೇ ಆದಂಥ ಸ್ಥಾನಮಾನ ಇದೆ ಈ ಸಮಾಜದಲ್ಲಿ ಅಂತ. ನಿನ್ನ ಸ್ಥಾನ ನೋಡಿ ಅಂತ ಹೇಳುತ್ತೆ ಇದು. ಅದಕ್ಕೆ ಕತ್ತೆ ಹೇಳುತ್ತೆ ಒಂದ್ಸಲ ಲಾಸ್ಟು, ಗೆಳೆಯ ಈ ಅಹಂಕಾರ ಇಷ್ಟು ಇರಬಾರ್ದು ಗೆಳೆಯ. ಈ ಥರ ನೋಡಿದವರೆಲ್ಲ ಸುಮಾರು ಜನ ಉಪ್ಪು ಕಚ್ಚಿ ಹೋಗಿದ್ದಾರೆ ನನ್ನ ಕಣ್ಣು ಎದುರುಗಡೆನೆ. ಉಪ್ಪು ಕಚ್ಚಿ ನೆಲ ಕಚ್ಚಿ
ಹೋಗಿರೋದು ಇದೆ. ಈ ಅಹಂಕಾರ ಒಳ್ಳೇದಲ್ಲ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಕತ್ತೆ ಕುದುರೆಗೆ ಹೇಳುತ್ತೆ. ಕುದುರೆ ಅದಕ್ಕೆ ಏಯ್ ಐ ಆಮ್ ಅನ್ಸ್ಟಾಪಬಲ್, ನಾನು ಯಾರು ನಿಲ್ಲಿಸೋದೇ ಇಲ್ಲ, ಜುಕೆಗ ನೈ ಅಂತ ಹೇಳುತ್ತೆ. ಹಿಂಗೆ ಇರಬೇಕಾದ್ರೆ ಒಂದಿನ ನೆಕ್ಸ್ಟ್ ದಿನ ನೆಕ್ಸ್ಟ್ ದಿನ ಅಗಸ ಯಾವುದೋ ಒಂದು ಊರಿಗೆ ಹೋಗಿರ್ತಾನೆ. ಅಲ್ಲೆಲ್ಲ ಬಟ್ಟೆ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಕ್ಕೆ ಇಟ್ಟಿರ್ತಾನೆ. ಆ ಟೈಮಲ್ಲಿ ಜೋರು ಮಳೆ ಬರೋ ಥರ ಇರುತ್ತೆ. ಅವನಿಗೆ ಇದು ಬಟ್ಟೆನೆಲ್ಲ ಒಣಗಿಸಿ ಊರವ್ರಿಗೆಲ್ಲ ಕೊಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವನು ಇಮಿಡಿಯೇಟಾಗಿ ಆ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಕತ್ತೆ ಮೇಲೆ ಹಾಕ್ತಾನೆ ಭಾರನ. ಹೆಂಡ್ತಿಗೂ ಹೇಳ್ತಾನೆ ಹೋಗೋಣ ಬಾ ಅಂತ ಆ ಕಡೆ. ಹೆಂಡ್ತಿಗೆ ಹೇಳ್ತಾನೆ ಹೋಗೋಣ, ಆ ಕಡೆ ಹೋಗೋಣ. ಆ ಕಡೆ ಕುದುರೆ ಅಂತ ಮಾಡ್ತಿರುತ್ತೆ. ಕುದುರೆ ಅದು ಇರುತ್ತೆ ಸುಮ್ಮನೆ ಆಯಿತಾ. ಇನ್ನೇನು ಮಳೆ ಬರುತ್ತೆ ಅಷ್ಟೊತ್ತಿಗೆ ಕತ್ತೆ ಮೇಲೆ ಭಾರ ಎಲ್ಲ ಬಟ್ಟೆ ಎಲ್ಲ ಹಾಕಿ ಇವರು ಊರ ಕಡೆ ಹೊರಡ್ತಾರೆ. ಮುಂದಿನ ನಮ್ಮ ಪ್ರೀತಮ್ ಕಂಟಿನ್ಯೂ ಮಾಡ್ತಾರೆ. ಸ್ನೇಹಿತರೆ, ಅವರು ನೆಕ್ಸ್ಟ್ ಇನ್ನೊಂದು ಊರಿಗೆ ಹೊರಡ್ತಾರೆ. ಸೊ ಅದೇ ಸಮಯದಲ್ಲಿ ತುಂಬ ಭಾರ ಇರುತ್ತೆ. ಏನೋ ಸ್ವಲ್ಪ ಯಾವ್ದಾದ್ರು ಬಟ್ಟೆ ಮೇಲೆ ನೀರು ಬಿದ್ದಾಗ ಏನಾಗುತ್ತೆ ಹೇಳಿ, ಅದು ಇನ್ನೂ ಭಾರ ಜಾಸ್ತಿ ಆಗುತ್ತೆ. ಹೌದೌದು. ಸೊ ಆ ಭಾರ ಎಲ್ಲ ಕತ್ತೆ ಮೇಲೆ ಇರುತ್ತೆ. ಕುದುರೆ ಚಿಕ್ಕ ಅಲಾಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಹಂಗೆ ಹೋಗ್ತಾ ಕತ್ತೆ ಹೋಗ್ತಾ ಅದೇ ಸ್ವಲ್ಪ ಏರಾದ ಜಾಗ ಇರುತ್ತೆ. ಸೊ ಅಂಥ ಜಾಗದಲ್ಲಿ ಕತ್ತೆ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ. ಅವಾಗ ಕತ್ತೆ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ. ಸೊ ಕತ್ತೆಗೆ ಒಂದು 3-4 ಕಿಲೋಮೀಟರ್ ನಡೆದ್ರ ಮೇಲೆ ಆಗಲ್ಲ ಅನ್ಸ್ದಾಗ ಕುದುರೆ ಆತ ಹೆಲ್ಪ್ ಕೇಳುತ್ತೆ. ಗೆಳೆಯ ಇದು ಏನೋ ಈ ಕತ್ತೆ ಮಾತ್ರ ಒಳ್ಳೆ ಗುಣ ಅಂತ ಹೇಳ್ಬೇಕು. ಆಗ ಏನಾದರೂ ಅದಷ್ಟು ಕೊಪ್ಪು ತೋರಿಸಿದ್ರೆ ಗೆಳೆಯ ಅಂತ ಕರೀತಾ ಇದೆ ಅಂದರೆ ಅದು ಯಾವುದೋ ಒಳ್ಳೆ ದೇವ್ರ ಕತ್ತೆ. ಅದು ಕತ್ತೆ ಕಿರುಬ ಇರ್ಬೇಕು ಮೋಸ್ಟ್ಲಿ. ಕತ್ತೆ ಕಿರುಬ ಆಗಿದ್ರೆ ಆ ಕುದುರೆ ಎಲ್ಲಿ ಇರ್ತಿತ್ತು? ಕಸಾಮೆಸ. ಕತ್ತೆ ಕಿರುಬ ಅಂದ್ರೆ ಇದು ತಾನೆ, ಜೀಬ್ರಾ ತಾನೆ? ಅಲ್ಲ, ಕತ್ತೆ ಕಿರುಬ ಬೇರೆ. ಐನ. ಸೊ ಕುದುರೆ ಹತ್ರ ಹೇಳುತ್ತೆ, ಗೆಳೆಯ ದಯವಿಟ್ಟು ಒಂದು ಸಹಾಯ ಮಾಡು, ಸ್ವಲ್ಪ ಆದಷ್ಟು ಎತ್ಕೋ ಅಂತ. ಏಯ್ ಗಲೀಜು ಪ್ರಾಣಿ ಹೋಗೋ ಆಚೆ ಅಂತ ಹೇಳುತ್ತೆ ಕತ್ತೆ. ಕುದುರೆ ಅವಾಗ ಕುದುರೆ ಹೇಳುತ್ತೆ, ನೀನು ದೊಡ್ಡ ಗಲೀಜು ನನ್ನ ಮಗ, ನೀನು ಹೊರ ಬಟ್ಟೆ ಎಲ್ಲ ನಾನು ಯಾಕೆ ಹೊರಬೇಕು? ನನಗೆ ಅದು ಒಂದು ಪ್ರತಿಷ್ಠೆ ಇದೆ, ನನಗೊಂದು ಮರ್ಯಾದೆ ಇದೆ, ನಾನು ಯಾಕೆ ನಿನ್ನ ಬಟ್ಟೆ ಹೊರಬೇಕು ಅಂತ ಅಹಂಕಾರ ಮಾಡ್ಕೊಂಡು ಹೋಗುತ್ತೆ. ಇನ್ನೂ ತುಂಬ ದೂರ ನಡೆಯೋದಿರುತ್ತೆ. ಕತ್ತೆಗೆ ನಡೆದು ವಯಸ್ಸು ಬೇರೆ ಆಗಿರುತ್ತಲ್ಲ, ನಡೆದು ಪಾಪ ಸುಸ್ತಾಗಿ ಒಂದು ಕಡೆ ಬಿದ್ದುಬಿಡುತ್ತೆ ಕತ್ತೆ ಬಿದ್ದ ಕೂಡಲೇ ಓನರು ಕೇಳುತ್ತೆ ಒಂದು 2-3 ಸಲ ಹೆಲ್ಪ್ಲೈನ್ ಫೋನ್ ಆ ಫ್ರೆಂಡ್ ಎತ್ತಲ್ಲ ಆಯಿತು. ಗೆಳೆಯ ಬಾ ಗೆಳೆಯ, ಏಯ್ ಹೋಗೋ ಅಂತ ಇರ್ತದೆ ಕುದುರೆ. ಆವಾಗ ಏನಾಗುತ್ತೆ ಪ್ರೀತಮ್? ಆವಾಗ ಕತ್ತೆ ದಬಕ್ಕಂತ ಬಿದ್ದುಬಿಡುತ್ತೆ ರೋಡಲ್ಲಿ. ಅದನ್ನೇ ಕುದುರೆ ಡೋಂಟ್ ಕೇರ್ ಅಂತ ಹೋಗ್ತಾ ಇರುತ್ತೆ. ಬಿದ್ರೆ ಒಳ್ಳೆ ಬೇಗ ನಾನು ಹೋಗ್ಬೇಕಂತ ಮುಗಿದಿ ನನ್ನ ಮಗ ಹೋದ ಅಂತ ಬೇವರ್ಸಿ ಕುದುರೆ ನನ್ನ ಜೀವನದಲ್ಲಿ ಯಾವತ್ತೂ ಕೇಳಿಲ್ಲ ತಾಗ. ಅದು ಹೋಗ್ತಾ ಅವನು ಓನರ್ ಇರ್ತಾನಲ್ಲ ಅಗಸ, ಅವ್ನು ನೋಡ್ತಾನೆ, ಅಯ್ಯಯ್ಯೋ ಪಾಪ ಬಿಡ್ತಲ್ಲ. ಅವನಿಗೆ ಒಂಚೂರು ರಿಗ್ರೆಟ್ ಆಗುತ್ತೆ. ಈ ಕುದುರೆಗೆ ಯಾಕೆ ನನ್ನ ಹೆಂಡತಿ ವೆಯ್ಟ್ ಇದು ಹೊರತಂದ್ರೆ ಇದೊಂದು ಚೀಲ ಯಾಕೆ ಬರಲ್ಲ ಆಯಿತು. ಸೊ ಚೀಲದ ವೆಯ್ಟ್ ಇವಂದು, ಹೆಂಡತಿ ವೆಯ್ಟು ಕತ್ತೆದು, ಎರಡನ್ನು ಹಾಕುತ್ತಾರೆ. ಹಾಕಿ ಕುದುರೆ ಒಳಗೆ ತುಂಬೆ, ಕುದುರೆ ಮೇಲೆ ಚೀಲ ಮತ್ತು ಕತ್ತೆ ಇಬ್ರು ತುಂಬೆ ತುಂಬಿ ಇಬ್ರನ್ನ ತುಂಬಿ ಹೋಗ್ತಾನೆ. ಅವಾಗ ಕುದುರೆಗೆ ಎಲ್ಲ ಒಂದು ಕಡೆ ಅಹಂಕಾರ ಬಂದು ಮೆಟಲ್ಲಿ ಹೊಡೆದಂಗೆ, ಅಯ್ಯೋ ನಾ ಈ ಥರ ಮಾಡಬಾರ್ದಿತ್ತು, ಅಟ್ಲೀಸ್ಟ್ ವಯಸ್ಸಿಗಾರು ಬೆಲೆ ಕೊಡಬೇಕಿತ್ತು. ಕತ್ತೆ ವಯಸ್ಸಾದಂಗೆ ಆಗಿತ್ತು. ಅದಕ್ಕೆ ಈ ತಾರತಮ್ಯ ಮಾಡಬಾರ್ದಿತ್ತು, ಅಹಂಕಾರ ಮಾಡಬಾರ್ದಿತ್ತು ಅಂತ ಹೇಳಿದ್ರು ಗೆಳೆಯರೆ. ಅವತ್ತಿಂದ ಅವರಿಬ್ರು ಒಳ್ಳೆ ಸ್ನೇಹಿತರಾಗಿ ಇರ್ತಾರೆ. ಈ ಕಥೆಯಲ್ಲಿ ಏನು ಸಿಗುತ್ತೆ ಅಂದರೆ ನಮಗೆ ಜಾತಿ ಭಾವ ಇದೆಲ್ಲ ಪುಂಗದ್ ಬೇಡ. ಸೊ ಈ ಕಥೆಯಲ್ಲಿ ಸ್ನೇಹಿತರೆ ನಾವು ಏನು ಕಲ್ತ್ಕೋತೀವಿ ಅಂದರೆ, ಯಾವತ್ತೇ ಆಗಲಿ ನಮ್ಮ ವಯಸ್ಸಿಗೆ ಇನ್ನೊಬ್ಬರ ವಯಸ್ಸಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಜಾತಿ ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೋಬೇಕು. ಜಾತಿ ಅಂತ ಇನ್ನೊಬ್ಬನ ಇದು ಮಾಡಬಾರ್ದು. ಎಲ್ಲರೂ ಬೇಕು, ಬದುಕಬೇಕಾದ್ರೆ ಎಲ್ಲರೂ ಬೇಕು ಗೆಳೆಯರೆ. ಸೊ ಅದು ನಮ್ಮ ಕಡೆಯಿಂದ ಒಂದು ಮಾರ್ನಿಂಗ್ ಸಂದೇಶ ನಿಮಗೆ. ವಿಡಿಯೋ ಅಪ್ಲೋಡ್ ಮಾಡ್ತಾ ಮೇ ಬಿ ಈವ್ನಿಂಗ್ ಆಗ್ಬೋದು.
ಸೊ ಯಾವಾಗಾದ್ರೂ ನೋಡಿ ಹ್ಮ್. ಸಪೋರ್ಟ್ ಮಾಡಿ ಹ್ಮ್. ಮತ್ತೆ ನಾಳೆ ಬರ್ತೀವಿ ವಾಕ್ ಬರ್ತೀವಿ ಮಾರ್ನಿಂಗ್ ಬೆಳಗ್ಗೆ ನಿಮಗೋಸ್ಕರ ಎದ್ದು ಹ್ಮ್. ಕರ್ನಾಟಕದಲ್ಲಿರೋ ಎಲ್ಲರೂ ಒಂದು ಸಪೋರ್ಟ್ ಮಾಡಿ, ಇಂಡಿಯಾದಲ್ಲಿರೋ ಎಲ್ಲರೂ ಸಪೋರ್ಟ್ ಮಾಡಿ, ಕನ್ನಡಿಗರು ಹ್ಮ್. ಎಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್, ಕಿಚ್ಚ ಬಾಸ್ ಕಿಚ್ಚ ಫ್ಯಾನ್ಸ್, ಯಶ್ ಫ್ಯಾನ್ಸ್, ಎಲ್ಲರೂ ಉಪ್ಪಿದಾದ ಫ್ಯಾನ್ಸ್, ಎಲ್ಲರೂ ಶರಣ್ ಫ್ಯಾನ್ಸ್, ಶರಣ್ ಚಿಕ್ಕಣ್ಣ ಫ್ಯಾನ್ಸ್ ಎಲ್ಲರೂ ಒಂದು ಸಹಾಯ ಮಾಡಿ, ಒಂದು ಪ್ರೋತ್ಸಾಹ ಮಾಡಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಕಮಾನ್, ಶುಭ ಮುಂಜಾನೆ. ಗುಡ್ ಬೈ. ಗುಡ್ ಬೈ ಓನ್ಲಿ ಫಾರ್ ಟುಡೇ. ನಾಳೆ ಒಳ್ಳೆ ಮತ್ತೆ ಒಂದು ಕಥೆಯಿಂದ ಅಥವಾ ಯಾವುದೋ ಒಂದು ಚರ್ಚೆಯಿಂದ ಬರ್ತೀವಿ ನಿಮ್ಮ ಎದುರುಗಡೆ. ಬಾಯ್ ಸ್ನೇಹಿತರೆ. ಬಾಯ್ ಬಾಯ್ ಬಾಯ್.